ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನನ್ನ ಮಗಂದು ಬೆಲ್ಟ್ ಎಕ್ಸಾಮ್ ಇತ್ತು. ಬೆಲ್ಟ್ ಎಕ್ಸಾಮ್ ಮುಗಿಸ್ಕೊಂಡು ಹಂಗೆ ಬೆಲ್ಟ್ ಇಶ್ಯೂ ಮತ್ತು ಸರ್ಟಿಫಿಕೇಟ್ ಕೊಡ್ತೀವಿ, ಪೇರೆಂಟ್ಸ್ ಎಲ್ಲ ಕಂಪಲ್ಸರಿ ಪ್ರೆಸೆಂಟ್ ಇರಬೇಕು ಅಂತ ಹೇಳಿದರು. ಹಾಗಾಗಿ ಮನೆಯಿಂದ ಬೆಲ್ಟ್ ಎಕ್ಸಾಮ್ ಇರೋ ಹಾಲ್ ಹತ್ರ ಹೋಗ್ತಾ ಇದ್ದೀವಿ. ಏನೋ ಒಂಥರ ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟ್ ಇದೆ. ಇವತ್ತು ಬನ್ನಿ ಯಾವುದರಲ್ಲಿ ನನ್ನ ಮಗ ವಿನ್ ಆಗಿದ್ದಾನೆ ಅಂತ ನೋಡೋಣ. ಇಂಡೋ ಜಪಾನೀಸ್ ಮಾರ್ಷಿಯಲ್ ಆರ್ಟ್ಸ್ ಕರಾಟೆ ಸ್ಕೂಲ್ ಅಂದ್ಬಿಟ್ಟು ಕರಾಟೆ ಡೆಮಾನ್ಸ್ಟ್ರೇಷನ್ ಅಂತ ನೋಡ್ತಾ ಇದ್ದೀರಾ. ಇದರಲ್ಲಿ ನನ್ನ ಮಗನ್ನ ನಾವು ಕರಾಟೆಗೆ ಸೇರಿಸಿ 3 ತಿಂಗಳು ಆಗಿದೆ. 3 ತಿಂಗಳು ಆದಮೇಲೆ ಎವರಿ 4 ಮಂತ್ಸ್ ಒನ್ಸು ಬೆಲ್ಟ್ ಚೇಂಜ್ ಮಾಡ್ತಾ ಇರ್ತಾರೆ. ಆ ಬೆಲ್ಟ್ ಎಕ್ಸಾಮಲ್ಲಿ ಪಾಸ್ ಆದರೆ ಮಾತ್ರ ನೆಕ್ಸ್ಟ್ ಬೆಲ್ಟ್ಗೆ ಜಂಪ್ ಹಾಕ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಬೆಲ್ಟ್ ಬಂದುಬಿಟ್ಟು ವೈಟ್ ಬೆಲ್ಟು. ಇಲ್ಲಿ ಓಡಾಡ್ತಿದ್ದಾರಲ್ಲ ವೈಟ್ ಬಟ್ಟೆ ಹಾಕ್ಕೊಂಡು ಅವರೇ ಮಾಸ್ಟ್ರು, ಗಜರಾಜ ಮಾಸ್ಟ್ರು ಅಂದ್ಬಿಟ್ಟು ಲಿಮ್ಕಾ ಬುಕ್ ಆಫ್ ರೆಕಾರ್ಡಲ್ಲಿ ಅವರು ಹೆಸರನ್ನ ಪಡ್ಕೊಂಡಿದ್ದಾರೆ. ಕೆಂಪೇಗೌಡ ಅವಾರ್ಡನ್ನ ತಗೊಂಡಿದ್ದಾರೆ. ಅದೇ ರೀತಿ ನ್ಯಾಷನಲ್ ಅವಾರ್ಡನ್ನ ತಗೊಂಡಿದ್ದಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಕೋಚಾಗಿ. ಇಷ್ಟ ಆಯಿತು ಅವ್ರು ಹೇಳ್ಕೊಡ್ತಾ ಇರೋ ಕೋಚ್ ಆಗಿರ್ಬೋದು, ವೇ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಎಲ್ಲ ಹೇಳ್ಕೊಡೋ ರೀತಿ ಕರಾಟೆ ಇಷ್ಟ ಆಯಿತು. ಹಾಗಾಗಿ ಕರಾಟೆ ಸ್ಕೂಲ್ಗೆ ಸೇರಿಸಿ ನನ್ನ ಮಗನ 3 ತಿಂಗಳು ಆಗಿತ್ತು. 3 ತಿಂಗಳಲ್ಲಿ ನನ್ನ ಮಗ ಬೆಲ್ಟ್ನ ತಗೊಂಡಿದ್ದಾನೆ. ಒಂಥರ ಖುಷಿ ಆಯಿತು. ಫಸ್ಟು ಸ್ಟಾರ್ಟಿಂಗ್ ಬೆಲ್ಟ್ ಬಂದುಬಿಟ್ಟು ವೈಟ್ ಬೆಲ್ಟು. ಈಗ ವೈಟಿಂದ ಯೆಲ್ಲೋ ಬೆಲ್ಟ್ಗೆ ಜಂಪ್ ಆಗಿದ್ದಾನೆ. ಇದೇ ಥರ ಇನ್ನಷ್ಟು ಸಾಧನೆ ಮಾಡಲಿ ಅಂತ ಹೇಳ್ತಾ ಅವನಿಗೆ ಆಶೀರ್ವಾದ ಮಾಡ್ತೀನಿ. ನೋಡ್ತಾ ಇದ್ದೀರಾ, ಎಲ್ಲ ಬೆಲ್ಟ್ ಎಕ್ಸಾಮ್ ಅರೌಂಡ್ ಒಂದು 100 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು. 100 ಮೆಂಬರ್ಸ್ನ ಬೆಲ್ಟ್ ಇಶ್ಯೂ ದಿನ ಕರ್ಕೊಂಡು ಅವ್ರಿಗೆ ಕರಾಟೆಯಲ್ಲಿ ಡಿಸ್ಟ್ರಿಬ್ಯೂಷನ್ಸ್ ಆಗಿ ಸ್ಕೂಲ್ ಪ್ರಿನ್ಸಿಪಲ್ಸಲ್ಲಿ ಹಾಗೆ ಇಲ್ಲ ವಾರ್ಡ್ನ MLA ಆಗಿರ್ಬೋದು, ಯಾರನ್ನಾದ್ರೂ ಒಬ್ಬನ ಗೆಸ್ಟ್ನ ಕರೆದಿರ್ತಾರೆ. ಎಲ್ಲರನ್ನೂ ಕರೆದು ಎಲ್ಲರಿಗೂ ಬೆಲ್ಟು ಮತ್ತು ಸರ್ಟಿಫಿಕೇಟ್ನೆಲ್ಲ ಇಶ್ಯೂ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು. ಬನ್ನಿ ಮಕ್ಳು ಯಾವ ಥರ ಎಂಜಾಯ್ ಮಾಡ್ತಾರೆ ಅಂತ ನೋಡೋಣ. ಗಾಯ್ಸ್, ಇದು ಎವರಿ 4 ಮಂತ್ಸ್ ಒನ್ಸು ಬೆಲ್ಟ್ ಎಕ್ಸಾಮ್ ಇರುತ್ತೆ. ಬೆಲ್ಟ್ ಎಕ್ಸಾಮಲ್ಲಿ ಪಾಸ್ ಆದವ್ರಿಗೆ ಮಾತ್ರ ಬೆಲ್ಟ್ ಇಶ್ಯೂ ಕೊಡ್ತಾರೆ. ಅದೇ ರೀತಿ ಎವರಿ ಡಿಸೆಂಬರಲ್ಲಿ ಚಾಂಪಿಯನ್ಶಿಪ್ ಅಂತ ಮಾಡ್ತಾರಂತೆ. ಆ ಚಾಂಪಿಯನ್ಶಿಪ್ಪಲ್ಲಿ ಅಷ್ಟೇ ಎಲ್ಲರಿಗೂ ಒಂಥರ ಫೈಟಿಂಗ್ ಆಗಿರ್ಬೋದು, ಅಲ್ಲಿ ಒಂದು ಟಾಸ್ಕ್ನ ಕೊಡ್ತಾರೆ. ಆ ಟಾಸ್ಕಲ್ಲಿ ಅವರು ಪಾಸ್ ಆದರೆ ಮಾತ್ರ ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಮಾಡ್ಕೊತಾರೆ. ಅದೇ ರೀತಿ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಅಂತ, ಅದು 6 ಇಯರ್ಸ್ಗೋ 7 ಇಯರ್ಸ್ಗೋ ಒಮ್ಮೆ ಪ್ರೆಸೆಂಟ್ ಮಾಡ್ತಾರೆ. ಅದು ಈ ಇಯರ್ ಬಂದಿದೆ. ನನ್ನ ಮಗ ಈಗ ಸ್ಟಾರ್ಟಿಂಗ್ ಅಲ್ವಾ, ನೋಡಬೇಕು, ಯೋಚನೆ ಮಾಡ್ತಾಯಿದ್ದೀನಿ. ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಗೂ ಇವರು ಸೆಲೆಕ್ಟ್ ಮಾಡ್ಕೊತಾರೆ. ಯಾರು ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದಾರೆ ಅಂಥವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಇನ್ನೂ ಯೋಚನೆ ಮಾಡ್ತಾಯಿದ್ದೀವಿ. ಜಸ್ಟ್ ನನ್ನ ಮಗ ಸೇರಿ 3 ತಿಂಗಳು ಆಯ್ತಲ್ವ, ಅವನಿಗೇನೋ ಟೈಲ್ಸ್ ಬ್ರೇಕಿಂಗ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿನ ಬ್ರೌನ್ ಬೆಲ್ಟ್ ತೊಗೊಂಡಿರೋರು, ಆರೆಂಜ್ ಬೆಲ್ಟ್ ತೊಗೊಂಡಿರೋರೆಲ್ಲ ಸೆಲೆಕ್ಟೆಡ್ ಆಗಿದ್ದಾರೆ. ಅರೌಂಡ್ ಒಂದು 50 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಇವ್ರ ಹತ್ರ ಇರೋ ಸ್ಟ್ರೆಂತ್ ಬಂದುಬಿಟ್ಟು 250 ಮೆಂಬರ್ಸಲ್ಲಿ ಜಸ್ಟ್ 50 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ಕೊತಾರೆ. ಅವ್ರಿಗೆ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಅಂತ ಕೊಡ್ತೀವಿ ಅಂತ ಅವರೇ ಬರ್ತಾರಂತೆ. ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಅವರೇ ಯಾರು ಕೊಡ್ತಾರೋ ಆ ಕಡೆಯಿಂದ ಬಂದು ಇವ್ರಿಗೆ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಎಲ್ಲ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಸೆಲೆಕ್ಟೆಡ್ ಪೀಪಲ್ಸಿಗೆ ಮಾತ್ರ, ಚೆನ್ನಾಗಿ ಯಾರೆಲ್ಲ ಮಾಡ್ತಾರೋ ಅವ್ರಿಗೆ ಮಾತ್ರ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಚಿಕ್ಕವರಿರಬೇಕಾದ್ರೆ ಕರಾಟೆ ಏನೋ ಗೊತ್ತಿರಲಿಲ್ಲ. ಏನೋ ನಮ್ಮ ಕಷ್ಟ ಎಷ್ಟೇ ಇರಲಿ, ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅನ್ನೋ ತಂದೆ ತಾಯಂದ್ರಿಗೂ ಆಸೆ ಇರುತ್ತೆ. ಅದು ಮಕ್ಕಳು ಯಾವ ಥರ ತಗೊತಾರೆ, ಯಾವ ಥರ ಟೇಕ್ ಆಫ್ ಮಾಡ್ಕೊತಾರೆ ಅನ್ನೋದು ಮಕ್ಕಳ ಮೇಲೆ ಬಿಟ್ಟಿರುತ್ತೆ. ಎಲ್ಲ ಮಕ್ಕಳಿಗೆಲ್ಲ ಬೆಲ್ಟ್ ಇಶ್ಯೂ ಆದಮೇಲೆ ಇಲ್ಲಿ ಬಂದಿರುವಂತಹ ಗೆಸ್ಟ್ಸ್ಗೆ ಸನ್ಮಾನ ಮಾಡ್ತಾಯಿದ್ರು. ಇವರು ಲಂಗೇರೆ ವಾರ್ಡ್ನ ನಾರಾಯಣ ಸ್ವಾಮಿ ಅಂದ್ಬಿಟ್ಟು ಅವರು ಮತ್ತು ಸ್ಕೂಲ್ನ ಪ್ರಿನ್ಸಿಪಲ್ಲು, ಸೆಕ್ರೆಟ್ರಿ 3 ಜನ ಗೆಸ್ಟ್ ಬಂದಿದ್ದರು. 3 ಜನಕ್ಕೂ ಸಹ ಸನ್ಮಾನ ಮಾಡಿ ಅವ್ರನ್ನ ಕಳಿಸ್ಕೊಟ್ರು. ಇದೆಲ್ಲ ಬೆಲ್ಟ್ ಇಶ್ಯೂ ಆದಮೇಲೆ ಸ್ವಲ್ಪ ಹೊತ್ತು ಮೀಟಿಂಗ್ ಪೇರೆಂಟ್ಸ್ಗೆ ಇತ್ತು. ತುಂಬ ಚೆನ್ನಾಗಿ ಆಯಿತು. ನಾವು ಫಾರ್ ದ ಫಸ್ಟ್ ಟೈಮ್ ಇದನ್ನೆಲ್ಲ ಅಟೆಂಡ್ ಮಾಡಿದ್ದು. ಒಂಥರ ಏನೋ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾರಲ್ಲ, ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟು ಎಲ್ಲ ತುಂಬೋಗಿರುತ್ತೆ ಪೇರೆಂಟ್ಸ್ಗೆ. ಮಕ್ಳೇನು ಸಾಧನೆ ಮಾಡಿರ್ತಾರೆ, ನನ್ನ ಮಕ್ಳಿಗೆ ಯಾವ ಬೆಲ್ಟ್ ಕೊಡ್ತಾರೆ, ಪ್ರಮೋಷನ್ಸ್ ಸಿಗುತ್ತಾ, ನನ್ನ ಮಕ್ಳು ಏನೆಲ್ಲ ಸಾಧನೆ ಮಾಡಿದ್ದಾರೆ, ಏನೋ ತಂದೆ ತಾಯಿಗೆ ಅದು ಒಂದು ಹೋಪ್ಸ್ ಇರುತ್ತೆ. ಆ ಮಕ್ಳು ಅದನ್ನೆಲ್ಲ ತಿಳ್ಕೊಂಡು ಓದಿ ಅವರೇನೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅದರೆಲ್ಲ ಮುಂದುವರ್ಕೊಂಡು ಹೋಗಲಿ ಅಂತ ಎಲ್ಲ ಮಕ್ಕಳಿಗೂ ಆಶೀರ್ವಾದ ಮಾಡ್ತೀನಿ. ಇದೇ ಥರ ಕರಾಟೆ ನನಗಂತೂ ಮಕ್ಕಳಲ್ಲಿ ಬರೀ ಎಜುಕೇಷನ್ ಅಂತ ಇದ್ದರೆ
ತುಂಬ ಕಷ್ಟ ಆಗತ್ತೆ. ಅದರಲ್ಲಿ ಅವ್ರಿಗೂ ಒಂದು ಸೈಡಲ್ಲಿ ಏನಾದರೂ ಒಂದು ಇರಲೇಬೇಕಲ್ವ ಆಕ್ಟಿವಿಟಿ ಅನ್ನೋದು. ಬೆಂಗಳೂರಲ್ಲಿ ಯಾವ ಆಕ್ಟಿವಿಟಿ ತಾನೇ ಹತ್ತಿರ ಇರುತ್ತೆ. ಫುಟ್ಬಾಲು, ಬ್ಯಾಸ್ಕೆಟ್ಬಾಲು, ಕ್ರಿಕೆಟ್ಗೆ ಹಾಕಿದ್ವಿ. ಅದು ನನ್ನ ಲೆಗ್ ಇಂಜುರಿ ಆದಮೇಲೆ ಕ್ರಿಕೆಟ್ನೂ ಬಿಡಿಸಿದ್ದೀನಿ. ಬಿಕಾಸ್ ಆಫ್ ಅವನ್ನ ಪಿಕ್ ಆ್ಯಂಡ್ ಡ್ರಾಪ್ ಮಾಡೋದಕ್ಕೆ ನಾನೇ ಹೋಗಬೇಕಾಗಿತ್ತು. ಆದ ಕಾರಣ ನಂದು ಲೆಗ್ ಇನ್ನು ರಿಕವರಿ ಆಗ್ತಾನೇ ಇದೆ. ಫುಲ್ ರಿಕವರಿ ಆಗೋ ಗಂಟೆ ಕ್ರಿಕೆಟ್ಗೆ ಹಾಕಲ್ಲ, ಅದುವರೆಗೂ ಈ ಕರಾಟೆನ ಕಲಿಯಪ್ಪ ಅಂತ ಹೇಳಿ ಕರಾಟೆಗೆ ಸೇರಿಸಿ ಇಲ್ಲೂ ನಾನೇ ಪಿಕ್ ಆ್ಯಂಡ್ ಡ್ರಾಪ್ ಮಾಡ್ಕೊತಾ ಇದ್ದೀನಿ. ಏನು ಮಾಡೋದು, ಎಲ್ಲ ನನಗೇನಾದರೂ ಕಾಲು ಚೆಂದ ಇದ್ದಿದ್ರೆ ಕ್ರಿಕೆಟ್ ಅಂತೂ ನಿಜವಾಗ್ಲೂ ಬಿಡಿಸ್ತಾ ಇರಲಿಲ್ಲ. ಅವನಿಗೂ ಸಿಕ್ಕಾಪಟ್ಟೆ ಆಸೆ ಕ್ರಿಕೆಟ್ ಅಂದರೆ. ನನಗೂ ಇಷ್ಟ, ಕ್ರಿಕೆಟಲ್ಲಿ ಒಳ್ಳೆ ಸ್ಕೋಪ್ ಇದೆ ಅಲ್ವಾ. ಅದೇ ರೀತಿ ಕರಾಟೆಯಲ್ಲೂ ಇದೆ. ಇದರಲ್ಲೂ ಮುಂದುವರಿಲಿ, ಇದನ್ನೂ ಕಲೀಲಿ. ಈಗಿನ ಪ್ರಪಂಚ ನೋಡ್ತಾ ಇದ್ದರೆ ಅವನಾದರೂ ಪ್ರೊಟೆಕ್ಟ್ ಮಾಡ್ಕೊಳ್ಳೋಷ್ಟು ಕೇಪಬಲ್ ಅವನಲ್ಲಿ ಬರಲಿ, ಭಯ ಹೋಗಲಿ, ಸ್ಟಿಫ್ನೆಸ್ ಕಳೀತಾನೆ, ಡಿಸಿಪ್ಲಿನ್ ಕಳೀತಾನೆ ಅಂತ ಹೇಳಿ ನಾನು ಕರಾಟೆಗೆ ಇಷ್ಟಪಟ್ಟು ಹಾಕಿದ್ದೀನಿ. ಅವ್ನಿಗೇನು ಕರಾಟೆ ಇಷ್ಟ ಆಗಲಿಲ್ಲ ಸ್ಟಾರ್ಟಿಂಗು. ನಾನೇ ಫೋರ್ಸ್ ಮಾಡಿ ಕರಾಟೆಗೆ ಸೇರಿಸಿದೆ. ಇವಾಗ ಅಚ್ಚುಕಟ್ಟಾಗಿ ಕರಾಟೆ ಮಮ್ಮಿ ಅಂತ ಹೋಗ್ತಾ ಇರ್ತಾನೆ. ಬೆಲ್ಟ್ ಎಲ್ಲ ಎಕ್ಸ್ಚೇಂಜ್ ಆದಾಗ, ಬೆಲ್ಟ್ ಎಕ್ಸಾಮ್ ಬರೆದಾಗ, ಪಾಸ್ ಆದಾಗ, ಮಮ್ಮಿ ನಾನು ಪಾಸ್ ಆದೆ, ನನಗೆ ಬೇಗ ತೊಗೊಂಡ್ಬಿಟ್ಟಿದ್ದೀನಿ ಬೆಲ್ಟು. ಎವರಿ 4 ಮಂತ್ಸ್ ಇರೋದು, ನಾನು 2.5 ಮಂತಲ್ಲೇ ಬೆಲ್ಟ್ನ ಇಶ್ಯೂ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮಮ್ಮಿ, ನಾನು ಮುಂದೆ ಬರೆಸ್ತೀನಿ, ನನಗೆ ತುಂಬ ಇಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದ. ಈಗಂತೂ ತುಂಬ ಇಷ್ಟಪಡ್ತಾನೆ ಕರಾಟೆನ. ಕರಾಟೆಗೆ ಸೇರಿಸಿದ್ಮೇಲೆ ಸ್ವಲ್ಪ ಆಕ್ಟಿವ್ ಆಗಿದ್ದಾನೆ, ಡಿಸಿಪ್ಲಿನ್ ಕಲಿತವನೆ. ಫುಲ್ ಸ್ಟಿಫಾಗಿ ನಿಂತ್ಕೊಳ್ಳೋದೇ ಆಗಿರ್ಬೋದು. ಸ್ವಲ್ಪ ಇನ್ನೂ ಪಿಕಪ್ ಆಗಬೇಕು, ಆಗ್ತಾನೆ. ಇನ್ನು 2.5 ಮಂತ್ ಅಷ್ಟೇ ಅಲ್ವಾ ಆಗಿರೋದು. ಹೇಳಿದೆ ನೆಕ್ಸ್ಟ್ ಬೆಲ್ಟ್ ಇಶ್ಯೂ ಆಗೋಷ್ಟರಲ್ಲಿ ಫುಲ್ ಪರ್ಫೆಕ್ಟ್ ಆಗಬೇಕು ಮಗನೇ ಅಂತ. ಆಯಿತು ಮಮ್ಮ ಅಂತ ಹೇಳಿದ್ದಾನೆ. ನೋಡೋಣ ನೆಕ್ಸ್ಟ್ ಬೆಲ್ಟ್ ಇಶ್ಯೂ ಯಾವ ಥರ ಇರುತ್ತೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಂತೂ ಕರಾಟೆ ಬೆಲ್ಟ್ ಇಶ್ಯೂ ಆಗಿರ್ಬೋದು ತುಂಬಾ ಇಷ್ಟ ಆಯಿತು. ನಿಮಗೆಲ್ಲ ಇಷ್ಟ ಆಯಿತಾ ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸಿ. ನೀವೆಲ್ಲ ಯಾರೆಲ್ಲ ಕರಾಟೆಗೆ ಹಾಕಿದ್ದೀರಾ ಅನ್ನೋದಂದರೆ ಕಮೆಂಟ್ ಮೂಲಕ ತಿಳಿಸಿ. ಕರಾಟೆ ಮುಗಿಸ್ಕೊಂಡು ಹೊರಗಡೆ ಇದು ಸ್ಕೂಲ್ ಮುಂದೆ ಇಷ್ಟೊಂದು ದೊಡ್ಡದಾಗಿರುವಂತಹ ಫೀಲ್ಡ್ ಬೆಂಗಳೂರಲ್ಲಿ ಸಿಗೋದು ತುಂಬಾ ಅಪರೂಪ. ಮೌಂಟ್ ಸಿನಾರಿಯೋ ಸ್ಕೂಲ್ ಅಂದ್ಬಿಟ್ಟು ಲಗ್ಗೆರೆಯಲ್ಲಿದೆ. ಈ ಸ್ಕೂಲ್ ಮುಂದೆ ಇರುವಂತಹ ಫೀಲ್ಡಲ್ಲಿ ಇದನ್ನು ಏನಂತ ರಬ್ಬಿ ಆಟ ಆಡ್ತಾಯಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ನೋಡಿರಲಿಲ್ಲ ಇದು ಯಾವ ಥರ ಆಡ್ತಾರೆ, ಈ ಗೇಮ್ ಏನು ಎತ್ತ ಅಂತ ನನಗೆ ತಿಳ್ಕೊಂಡೇ ಇರಲಿಲ್ಲ. ಇಲ್ಲಿ ಕರಾಟೆಗೆ ಹಾಕಿದ್ಮೇಲೆ ನಾನು ಈ ರಬ್ಬಿ ಗೇಮ್ನೆಲ್ಲ ನೋಡಿದ್ದು, ತಿಳ್ಕೊಂಡಿದ್ದು. ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಅದನ್ನ ನೋಡಿಕೊಂಡು ಹಾಗೆ ನಿಮಗೂ ಸ್ವಲ್ಪ ಕ್ಯಾಪ್ಚರ್ ಮಾಡಿ. ನೋಡಿ ಇದು ಅಷ್ಟೊಂದು ದೊಡ್ಡದಾಗಿದೆ ನೋಡಿ ಫೀಲ್ಡ್. ಇಷ್ಟು ದೊಡ್ಡದಾಗಿರುವಂತಹ ಫೀಲ್ಡ್ ಎಲ್ಲಾದರೂ ಬೆಂಗಳೂರಲ್ಲಿ ಸಿಗುತ್ತಾ? ಫಾರ್ ದ 20-30 ಇಯರ್ಸ್ ಬ್ಯಾಕ್ ಈ ಸ್ಕೂಲು ಫೇಮಸ್ ಅಂತೆ. ಎಲ್ಲ ಸುಮಾರು 2,000-3,000 ಮಕ್ಕಳು ಈ ಸ್ಕೂಲಲ್ಲಿ ಬರ್ತಿದ್ರಂತೆ 1 ಇಯರ್ಗೆ ಪಾಸೌಟ್ ಆಗ್ತಾ ಇದ್ದಿದ್ದು. ಇದೇ ಸ್ಕೂಲ್ ಮುಂದೆನೇ ಫೀಲ್ಡ್ ಇದೆ. ಅಷ್ಟು ದೊಡ್ಡ ಫೀಲ್ಡ್ ಸಿಕ್ಕಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಈಗಿನ ಕಾಲದಲ್ಲಿ ಸ್ಕೂಲ್ ಮುಂದೆ ಫೀಲ್ಡ್ ಇರೋದೇ ಕಷ್ಟ. ಈ ಸ್ಕೂಲ್ ಮುಂದೆ ಅಂತೂ ಫೀಲ್ಡ್ಸ್ ತುಂಬ ಅದ್ಭುತವಾಗಿದೆ. ಆ ಫೀಲ್ಡಲ್ಲಿ ರಬ್ಬಿ ಆಡ್ತಾಯಿದ್ರು. ರಬ್ಬಿ ಯಾರೆಲ್ಲ ನೋಡಿದ್ದೀರಾ? ನಾನಂತೂ ಫಸ್ಟ್ ಟೈಮ್ ನೋಡಿದ್ದು, ಆಡಿದ್ದು ಅಷ್ಟೇ. ನಾನು ಕೇಳಿದ್ದು ರಬ್ಬಿ ಅಂತ ಕೇಳೇ ಇರಲಿಲ್ಲ. ವಾಲಿಬಾಲು, ಥ್ರೋಬಾಲು, ಬ್ಯಾಸ್ಕೆಟ್ಬಾಲು, ಫುಟ್ಬಾಲು ಇವೆಲ್ಲ ಕೇಳಿದ್ವಿ. ರಬ್ಬಿ ಗೇಮ್ ಕೇಳಿದ್ದು ಫಾರ್ ದ ಫಸ್ಟ್ ಟೈಮು. ನನಗಂತೂ ತುಂಬ ಇಷ್ಟ ಆಯಿತು ಅದನ್ನೆಲ್ಲ ನೋಡಿ. ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಬರ್ತಾ ಇರುತ್ತೆ, ನೋಡ್ತಾ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು.